ಕೆಂಪೇಗೌಡ ಪರಶಿವನ ಒಳಬಲದಿಂದ ಉತ್ತೇಜಿತನಾಗಿ
ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟೋಸ ಎಷ್ಟರ ಮಟ್ಟಿಗೆ ಹೆಚ್ಚಿದೆಂಬುದನ್ನು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧವೇ ಯುದ್ಧ. ಅದಕ್ಕೆ ನಾನು ಸದಾ ಸಿದ್ಧ. ತಾತ, ನನ್ನ ಬಳಿ 11 ಅಕ್ಷೌಹಿಣಿ ಸೈನ್ಯವಿರುವುದು. ಆದರೆ ಹಿಡಿದಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆಯ ಕಾರಿಗೆ ಸಿಕ್ಕಿದ ಆನೆ ಹಣ್ಣಿನಂತೆ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕರು ಯಾರು? ಏನು ಅಣ್ಣ ಹೀಗೆ ಹೇಳುತ್ತಿರುವೆ? ನಮ್ಮ ಅಂಗರಾಜನಾದ ವೀರ ಕಣ್ಣನಿಲ್ಲವೇ? ಮುಂಚಿನಾದ ಭೀಷ್ಮ ದ್ರೋಣವಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಅವರ ಚಿಂತೆ? ಚಕ್ರವರ್ತಿ ಜಯವಾಗಲಿ. ಪುರುಷೋತ್ತಮರು ದಯಮಾಡುತ್ತಿರುವುದು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನ? ಪಾಂಡವ ಪಕ್ಷಪಾತಿಯಾದ ಆ ಮೋಸಗಾರ ನೇರವಾಗಿ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರ ವಿದುರ ಮನೆಗೆ ಹೋದನಂತೆ. ಏಕೆ? ನನ್ನ ಅರಮನೆಗೆ ಬರದೆ ಹೋದರೇನಾಯಿತು? ಪಿತಾಮಹರಾದ ಭೀಷ್ಮಾಚಾರ್ಯರಿರಲಿಲ್ಲವೇ? ಗುರುಗಳಾದ ದ್ರೋಣಾಚಾರ್ಯರಿರಲಿಲ್ಲವೇ? ಅವರ ಮನೆಗಾದರೂ ಬರಬಹುದಾಗಿತ್ತಲ್ಲ. ಎಷ್ಟೇ ಆದರೂ ಹುಟ್ಟು ಗುಣ ಬಲ್ಲ ಬುದ್ಧಿ ಎಲ್ಲಿದ್ದಾನೆ ಹೋದದ್ದು? ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದರಲ್ಲಿ ನಿನ್ನಲ್ಲಿ ಯಾಚನೆಗೂ ಅಸಮಾನವಾಗಿ ಬರುತ್ತಿದ್ದ. ಯಾರು ಯಾರದು ಮಾತನಾಡುತ್ತಿರುವುದು? ಓಹೋ, ದೋಸಿ ವಿದುರ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಈ ವಿಚಾರವನ್ನು ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚಿಕೊಳ್ಳಿಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನರು, ನ್ಯಾಯಕ್ಕೆ ಸರ್ವರು ಅಧೀನರು. ನಿನ್ನ ಬುದ್ಧಿಯು ವಿಕಲ್ಪವಾಗುತ್ತಿರುವುದು. ಕೆಡುವವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮ ಧರ್ಮ. ಸಕಲ ವೀರರಿಂದ ಪರಿವೃತನಾದ ಈ ಕುರುಸಕ್ರೇಶ್ವರನಿಗೆ ಓರ್ವ ದೋಷಿ ಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನ ವಯಸ್ಸಿನಲ್ಲಿ ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವ ಈ ಶತ್ರುಪಕ್ಷದ ಉತ್ತಮೋತ್ತಮನನ್ನು ಕೂಡಲೇ ಸಭೆಯಿಂದಾಚೆಗೆ ನೋಡುವುದು.
ನನ್ನನ್ನು ಈ ಸಭೆಯಿಂದ ಆಚೆಗೆ ಕಳಿಸುವಂತೆ ಸಾಮರ್ಥ್ಯ ಸಾಮರ್ಥ್ಯ ಉಂಟಾಯಿತು. ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ದ್ರೌಪದಿಯ ವಸ್ತ್ರಾಭರಣ ಮಾಡುತ್ತಿದ್ದ ಕಾಲದಲ್ಲಿ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಸ್ಪರ್ಶಿಸಿಕೊಳ್ಳುವಾಗ ಅದನ್ನು ತಡೆಯನ್ನು ಇಟ್ಟುಕೊಂಡಿದ್ದ ನೀನು ಈ ಸಭೆಯನ್ನು ಪ್ರಮಾದವಾಯಿತು. ದುರ್ಯೋಧನ ವೀರನನ್ನು ಅಪಹಾಸ್ಯ ಕೀಳು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇನ. ಈ ವಿಧನು ಈ ಬಿಲ್ಲನ್ನು ಹಿಡಿದು ನಿನ್ನ ಬೆಂಗಾವಲಿಗೆ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಎದುರಿಸಕ್ಕೆ ವೀರರಾಗಿದ್ದರು. ಕರ್ಣ, ರಾಜೇಂದ್ರ, ಈತನ ಗೊಡ್ಡು ಬೆದರಿಕೆಗೆ ನೀನು ಎದುರುವಂತಿದೆಯಲ್ಲ. ದೂತರಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ ಸಹೋದರ ದುರ್ಯೋಧನ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು. ಎಲ್ಲಿ? ಅದನ್ನು ಇಲ್ಲಿ ಕೊಡು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.
ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ನಾನು ರಾಜನೆಂಬ ಗರ್ವದಿಂದ ಮೆರೆಯುತ್ತಿರುವ ದುರ್ಯೋಧನನು ನಾನು ಬಂದರೂ ಸಹ ತಲೆಯನ್ನೆತ್ತು ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಮಾಯೆಯಿಂದ ಒಂದು ಸಾರಿ ಭೂಮಿಯನ್ನು ಬೆಟ್ಟಿ ತಾನಾಗಿಯೇ ಎದ್ದುಕೊಂಡು ನನ್ನ ಬಳಿಗೆ ನಮಸ್ಕರಿಸುವಂತೆ ಮಾಡಬೇಕು. ಈ ಯೋಗಮಾಯೆ ಜಾಗರೂಕಳಾಗು. ಏಳು ಚಕ್ರವರ್ತಿ, ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದಕ್ಕೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಸಿಹೋದನ. ಗಂಡದಿಯ ತಳಿಗಳ ಗುಂಡಿಗೆ ಹರದಿಟ್ಟು ಚೆಲ್ಲುವ ಅಗಂಡ ದೌರ್ದಂಡ ಪ್ರಚಂಡ ಈ ಗೌರವೇಶ್ವರನು ನಿನ್ನಂತಹ ಡೌಂಬಿಕರನ್ನು ಸತ್ಕರಿಸುವ ಬುದ್ಧಿಹೀನನು ನಾನಲ್ಲ. ನೀನು ಬಂದದ್ದು ದೂತನಾಗಿ ಬಂದ ನಿನ್ನಲ್ಲಿ ದೂತ ಲಕ್ಷಣಗಳಿರುವ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದರೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಪವಿತ್ರವಾದ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಗೋಪಾಲಕನಾಗಿ ಗೋವುಗಳನ್ನು ಕಾದುದ್ದಾಯಿತು, ವೀರನಿಗೆ ವೇಷಗಳನ್ನು ಧರಿಸಿಕೊಂಡು ಎಣ್ಣೆ ಮುದ್ದೆಗಳನ್ನು ಕದ್ದು ತಿಂದಿದ್ದಾಯಿತು, ಚಾರತನದಿಂದ ಗೋಪಿಕಾ ಸ್ತ್ರೀಯರನ್ನು ಅಪಹರಿಸಿದ್ದೂ ಆಯಿತು, ಕಪಟತನದಿಂದ ಅನೇಕರನ್ನು ಕೊಂದದ್ದೂ ಆಯಿತು. ಇಷ್ಟೆಲ್ಲ ಹಿರಿಮೆಯುಳ್ಳ ನೀನು ದೂತನಾಗಿ ಬರಬಹುದೇ? ಬಂದದ್ದಾಯಿತು. ಈಗ ನೀನು ನಮ್ಮ ಅತಿಥಿ ಸತ್ಕಾರ ರಾಜಧರ್ಮ. ಇದು ಈ ಪೀಠವನ್ನು ಉಪೇಕ್ಷಿಸು. ಆಗಬಹುದು ಚಕ್ರವರ್ತಿ. ಪರಮ ಪೂಜ್ಯರಾದ ಅಣ್ಣರಿ ವರ್ಗದವರೇ ಮತ್ತು ಕುರು ವೃದ್ಧರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಹೇಳುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು ಸಮಗ್ರವಾದ ಭಾರತ ಭೂಮಿಯನ್ನು ಅಮೃತಧಾರೆಯಿಂದ ಅಭಿಷೇಕ ಮಾಡುವುದು ಅಥವಾ ಭಯಂಕರ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವುದು. ಇವೆರಡರಲ್ಲಿ ಒಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘವಾದ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀವು ಮಾಡಿದ ಅವ್ಯಾಜ ಅಪರಾಧವು ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದೆ. ಕಪಟವೈ
ಮುಂದಿನ ವಿಚಾರಗಳು ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗಿರುವುದು ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಶ್ರೀಕೃಷ್ಣ ಪರಮಾತ್ಮರು ಇದುವರೆಗೂ ಹೇಳ್ತಿಲ್ಲವನ್ನು ಕೇಳಿದೆಯಲ್ವೇ? ರಾಜ್ಯವನ್ನು ಕೊಡದೆ ಹೋದ್ರು ಸರಿ, ನಿನ್ನ ಇಚ್ಛೆಯಿಂದ ಸಾರು ಭೂಮಿಯನ್ನು ಕೊಟ್ಟು ಅವರನ್ನು ಆದರಿಸು. ಇದೇ ನನ್ನ ಅಭಿಮತ. ಸಂಧಾನಕ್ಕಾಗಿ ಬಂದವರನ್ನು ಸಮನ್ವಯಗಳನ್ನಾಗಿ ಮಾಡಬೇಡ. ಇದು ಸಂಧಿಗೆ ಸುಸಮಯ. ಹಠದಿಂದ ನಿರಾಕರಿಸಬೇಡ. ಯಾರು ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ, ನನಗೆ ನೀತಿ ವಚನ ಹೇಳುವವರಲ್ಲಿ ನೀವು ಒಬ್ಬರ? ನಡೆಯಲಿ ನಿಮ್ಮ ಹೊರಗೆ ರೋದನ. ಚಿಕ್ಕಪ್ಪ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸೌಗರ್ಯವಾಗಿ ಮುಗಿಸಿದೆ. ಮನಸ್ಸಿನಲ್ಲಿ ಯುದ್ಧವನ್ನು ಪರಿಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯನಾದ ನಾಟಕವನ್ನಾಡುವ ನಿನ್ನಂತರಂಗವನ್ನರಿಯದ ಅವಿವೇಕಿ ಎಂದು ಭಾವಿಸಿದೆಯಾ? ಈ ಸುಯೋಧನ ಸಾರ್ವಭೌಮನನ್ನು ಕೇಳು ಕೃಷ್ಣ. ರವಿಮಂಡಲವೇ ಶತಾಬ್ದಿಗಳ ಏಕವಾಗಿ ದಸ ದಿಕ್ಕುಗಳಿಗೆ ಅಪ್ಪರಿಸದೆ ನವಪ್ರಳಯ ಸೃಷ್ಟಿಯೇ ಅದಾದ ಚಂಡಮಾರುತವೇ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನರು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟುತ್ವ. ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಾಭಿಮಾನವೇ. ಬಲೇ ಕೊಲ್ಲ,
ನಮ್ಮ ಪಿತಾಮಹ ಅಜಯ ದುರಂಧರ ಆಚಾರ್ಯ ದ್ರೋಣ ಸಿರವರಿವ ಬಿಲ್ಲಾಡು ನಮ್ಮ ಧೀಮಂತ ಗಣ ನಿಮ್ಮವರ ಎಬ್ಬರವ ಎತ್ತಕವ ನನ್ನನುಜ ದುಶ್ಯಾಸನ ಹೀಗಾಗಿ ಪೃಥ್ವಿಯ ಪಾಲಾಕ್ರಮಣ ಅಧ್ಯಕ್ಷ ಹರಿಪುರವ ಎತ್ತಕವ ಅಧ್ಯಕ್ಷ ಪಾಲಾಕ್ಷ ಈ ಸುಯೋಧನ ಸಾರ್ವಭೌಮನನ್ನು ಸದೆ ಬಡಿಯಬೇಕೆಂದರೆ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ ಲೋಕೈಕ ವೀರನಾದ ನನ್ನ ಪ್ರಾಣಮಿತ್ರ ಕರ್ಣನನ್ನು ಹೋಗಿಸಬೇಕೆಂದರೆ ಆ ನಿನ್ನ ಮಿತ್ರ ಪಾರ್ಥ ಅದು ದುರಂಕಾರ ಸ್ವಾಭಿಮಾನ ಸುನ್ನತಿಯಿಂದ ನಿನ್ನಂತಹ ಕಬಡ್ಡಿಯ ದೇಹವನ್ನು ಬಯಸಿದರಲ್ಲವೇ ಆ ಕಾಂತಾಯರು ಅದು ದುಸ್ಸಹವಾಸ ಈ ದುರ್ಯೋಧನ ದುಶ್ಯಾಸರನ್ನು ಹೊಡೆಗೈದು ತಮ್ಮ ಧ್ವಜ ಪತಾಕೆಯನ್ನು ಈ ಅಖಂಡ ಭರತ ಖಂಡದಲ್ಲಿ ಪರಿಹಾರಿಸಬೇಕೆಂದರಲ್ಲವೇ ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶಾಲಿಗಳು, ನಾವೇ ಬಲಶಾಲಿಗಳು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಹೇಳಿ ಪಾಂಡವರು ಅದು ದುರಾಭಿಮಾನ ಅತ್ಯನುಕೃಷ್ಟ. ನೀವೇನೇ ಏನೇ ಹೇಳಿದರು ಈ ಕೌರವೇಶ್ವರರ ನಿರ್ಧಾರ ಚಲಿಸಲಾರದು. ತಮ್ಮನ ಕಂಡ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಅಣ್ಣ ಮಾತುಗಳನ್ನು ಒಪ್ಪಿದವು. ಈ ಗುರುಸಾರ ಹೃದಯದಲ್ಲಿ ಪ್ರಜ್ವಲಿತ ಕೋಪ ಜ್ವಾಲೆಯು ಇಂಥ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ.
ಆದರೆ ನನ್ನ ಅಭಿಮತ ಆ ನನ್ನ ಪರಮ ವೈರಿ ಅರ್ಜುನನ ಮೇಲಿನ ನನ್ನ ಹಗೆತೀರದ ಹೊರತು ಈ ರಾಧೆ ನಿಮಗೆ ಮೃಷ್ಟಾನ್ನ ಗುರುತಿಸುವುದಿಲ್ಲ. ರಾಜೇಂದ್ರ ಮಿತ್ರ, ಚಲಿಸದು ರಾಧೆ ಎನಪಂಥ. ರಾಜೇಂದ್ರ ಚಲಿಸದು ರಾಧೆ ಎನಪಂಥ ವ್ಯರ್ಥ ನುಡಿಗಳು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರನ್ನೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಂಡು ನಿರ್ಧರಿಸಿದ್ಯಾ? ಇದು ನಿನ್ನ ಧರ್ಮದ ಕರ್ಣ. ಧರ್ಮ ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಹಿಡಿದವನೇ, ಸಲ್ಲದು ನಿನಗೆ ವಲ್ಲಭನೇ, ಮಾಮ ವಲ್ಲಭನೇ.
ರಾಜ್ಯವನ್ನು ಬೇಡಲು ಬಂದಿರುವಲ್ಲಿವೆ. ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಗೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಲು ಸದಾ ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಅಂತಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಹೋಗುವುದಿಲ್ಲ. ಈ ಧರ್ಮದ ನುಡಿಗಳಿಂದ ಯದುಪತಿಗೆ ಕಂಠ ಬಿಗಿದಂತ ಮೇಲೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸು ಸುಯೋಧನ. ಭಾರತ ಭೂಮಿ ಸಜಯಿಸಿ ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ನಾಶ ಮಾಡಬೇಕೆ? ಪಾಂಡವರು ನಿನ್ನ ತಂದೆಯ ಬಂಧುತ್ವವನ್ನು ಸ್ವೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ, ಪ್ರೀತಿಯ ಹೊರತು ಏನು ಬೇಡ ಯೋಚಿಸು ದಾನವಿಜಯಿ. ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಾತ್ರವಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡಿ ಗೌರವೇಶ್ವರ, ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪುರುಷ ಪ್ರಧಾನರೆಂದರೆ ಕೃಷ್ಣ ರೋಷ
ನಿನ್ನಿಂದಾಗದು. ಯುದ್ಧದ ಭಯವನ್ನು ನನಗೆ ತೋರಿಸುತ್ತಿರುವೆಯ ಮುರಳೀಧರ, ಸಾವಿಗಂಜುವ ರಣೇಡಿ ನಾನಲ್ಲ. ಅದೇಕೆ ಈ ಭುಜದಲ್ಲಿ ಬಲವಿಲ್ಲವೇ? ಈ ಒಟ್ಟ ದೇಹದಲ್ಲಿ ಛಲವಿಲ್ಲವೇ? ಅಥವಾ ರಣರಂಗದಲ್ಲಿ ನಿಂತು ಹೋರಾಡಬಲ್ಲ ವೀರ ವೇಷಗಳು ನನ್ನಲ್ಲಿಲ್ಲವೇ? ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ದುರ್ಯೋಧನ, ನಿನ್ನ ಹವಿಷ್ಠವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರೆಮಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆಳೆದಿದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ ಅಪರಾಧವು ಅನಂತ ಕಾಲವು ಪ್ರಳಯ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಸ್ನೇಹಶೀಲರು, ಧರ್ಮನಿಷ್ಠರು ಆದ ಪಾಂಡವರಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತೆಗಾದ ಭಂಗ, ವಿಷಪ್ರಾಸನ, ಸರ್ವಬಂಧನ ಇವೆಲ್ಲವನ್ನೂ ಮರೆತೆಯಾ? ಭೀಷ್ಮ, ದ್ರೋಣ, ಗುರುಜನಾದಿಗಳ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸಲಾರದು, ಲಭಿಸುವುದಿಲ್ಲ. ಅದರಿಂದ ಭ್ರಮೆ, ಕೆಟ್ಟರೂ ಸರಿ ಕಟ್ಟ ಕಡಿಯೋದಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚನೆಯ ವೀರ ಕಟ್ಟಾಳು. ಈ ಕೌರವೇಶ್ವರನನ್ನು ಕೆಣಕಿ ಹೇಗೆ ಹಾಕಿದ ತಡವ ಓ ನಿನ್ನ ಪಾಂಡವ ಸತಿ ಪಾಂಚಾಲಿ. ಒಂದೇ ಒಂದೇ ತಟ್ಟನು ಛಲವನು ಮೂಲ ಪ್ರೇತಗಳಿಗೆ ಒಡೆಯನಾದ ಭೂತನಾದೇಶ್ವರನೇ ಕೋರ್ಕೆರೆದು ಕದನಕ್ಕೆ ಸರಿಯೇ. ಕರಯಂಸದಿಂದ ನಿರ್ಮಿತವಾಗಿರುವ ಈ ಕುರು ಸಾಮ್ರಾಜ್ಯವೆಲ್ಲವೂ ರಣರಂಗದ ರಕ್ತದ ಮಡುವಿನಲ್ಲಿ ಮಟ್ಟಿ ಹೋಗಲು ಸರಿಯೇ. ಹಸ್ತಿನಾವತಿಯ ಅಷ್ಟೈಶ್ವರ್ಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಂದು ಮಣ್ಣಿಡಿದು ಮಣ್ಣಾಗಿ ಸರಿಯೇ. ಛಲ ಜಲವನ್ನು ಬಿಡೆ, ಜಲವನ್ನು ಹೊಡೆ.
ದೊರಕದು. ಕೃಷ್ಣ, ನಾಳೆ ರಣರಂಗದಲ್ಲಿ ನನ್ನ ನಿನ್ನ ಭೇಟಿ. ಜಲತಟ್ಟು ಮಾಡುವೆ ಯುದ್ಧ, ಕಡ ಕಡಿ, ಸತ್ತರೆ ಸಾಯುದ್ಧ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದಾಗದೆ ಜಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಮುಗಿಯಿತಲ್ಲ, ಕೊಲ್ಲ ನೀನಿನ್ನು ಹೊರಡುವುದಲ್ಲ. ನಿರಾಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕಳಂಕ ಸ್ವರೂಪನೇ. ದುರ್ಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಏನೆಂದು? ಅದೇನೆಂದು ನನ್ನ ಬಾಯಿಂದ ಕೇಳುವ ಮೊದಲು ಸಾರ್ವಭೌಮ. ಇಷ್ಟ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಸಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನೀಡಿದ್ದಾರೆ. ಯಾರಿಗೋ? ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಹೌದು, ನಿಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದು ಅದ್ಭುತವಾದ ಸತ್ಕಾರವೇ ಕೃಷ್ಣ ಪರಮಾತ್ಮ. ನಿಮ್ಮಿ ಅದ್ಭುತವಾದ ಸತ್ಕಾರ್ಯವನ್ನು ನಾನು ಮಹದಾದ್ಭುತಕಾರವಾಗಿಯೇ ಸ್ವೀಕರಿಸುತ್ತೇನೆ. ಸ್ವೀಕರಿಸು ಚೆನ್ನಾಗಿ ಸ್ವೀಕರಿಸು. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸು ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವರೋ ಮಂದಮತಿಗಳಿರ. ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನೇ ಕಲಿಸುವರು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಿಂಬಿಸಲು ಇಚ್ಛಿಸುವ ಸುಯೋಧನ, ನಿನ್ನಿಂದ ಆಗುವುದಿಲ್ಲ ಸುಯೋಧನ, ವ್ಯರ್ಥ. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸು. ಸಭೆಯಲ್ಲಿ ನಾನು ಅನ್ಯತಾ ನುಡಿದನೆಂದು ನನ್ನನ್ನು ಆಪಾದಿಸಬೇಡ ದೇವ. ನೀನು ಎಷ್ಟಾದರೂ ನನ್ನ ಆರಾಧ್ಯ ದೇವ ಪರಮಾತ್ಮ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಾತಿಶಯಗಳು ನಿನ್ನಲ್ಲಿ ಕಾಣುತ್ತಿಲ್ಲವಲ್ಲ ಕರ್ಣ? ಒಮ್ಮೆ ಯೋಚಿಸಿ ನೋಡಿ ಕರ್ಣ. ಕುಲಹೀನನಲ್ಲ
ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಆ ಸೂರ್ಯದೇವನೇ ನಿನ್ನ ಜನಕ, ಕುಂತಿ ದೇವಿಯು ನಿನ್ನ ಹೆತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಏನು ಹೇಳಿದೆ ಕೃಷ್ಣ? ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ, ನಾನು ಆರಾಧಿಸುತ್ತಿರುವ ಸೂರ್ಯದೇವರು ನನ್ನ ಜನಕನೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪಾಂಡವರಾದ ಮಾತೃದೇವಿ ಇವರು ನನ್ನ ಜನಕರೇ. ಬಹಳ ಚೆನ್ನಾಗಿದೆ ನಿನ್ನೆ ವಿರೋಧ ಪ್ರಸಂಗ. ಇದು ಯುದ್ಧದ ಕಾಲ, ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ ಯೋಚಿಸುತ್ತಿರುವೆಯ ಕೃಷ್ಣ? ರಾಜಾದಿರಾಜನಾದ ನೀನು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ, ಇದು ನಿನ್ನ ಧರ್ಮವೇ ಕರ್ಣ? ದೇವಾ ಶೋಧನೆಗೆ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯದಿಂದ ಕೊರಳಿಗೆ ಸುತ್ತಿಕೊಂಡಿರುವ ಪಾಶ ಪಾಂಡವರು. ಇವರೀವರಲ್ಲಿ ಯಾರನ್ನ ಆಶ್ರಯಿಸಲಿ, ಯಾರನ್ನ ಧರಿಸಲಿ ದಿಕ್ಕೇ ತೋಚದಂತಾಗಿರುವುದಲ್ಲ ದೇವ. ಪರಮಾತ್ಮ, ಆ ಭೀಮಾರ್ಜುನರು ನನ್ನ ಸಹೋದರರಿಂದ ಬೇರೆ, ಅವರೊಡನೆ ಯುದ್ಧ ಮಾಡಿದರೆ ರವರವಾಗಿ ನರಕವು ಪ್ರಾಪ್ತಿಯಾಗುವುದಿಲ್ಲ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತರಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ, ತಂದೊಡ್ಡಬೇಡ. ಕಣ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಸಹಜವಾದ ಆಧಾರವಿಲ್ಲವೇ ದೇವ? ಇವೇ ಕರ್ಣ, ನಿನ್ನ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮನೆಗಳಿಂದ 5 ಮಂತ್ರೋಪದೇಶಗಳನ್ನು ಹೊಂದಿ ಆ ಮಂತ್ರವು ಫಲಿಸುವವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಸೂರ್ಯ ಮಂತ್ರವಾದ ಜಪಿಸಲು ಆಗ ತಾನೇ ನೀನು ಜನಿಸಿದೆ. ನಿನ್ನ ತಾಯಿಯಾದ ಕುಂತಿ ದೇವಿಯು ಲೋಕಭವನಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರಬೇಕಣ್ಣ. ಈಗಲೂ ನನ್ನ ಸಂಕಟವ ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಬೀಳುವಂತೆ ಮಾಡಿ ಸಮಸ್ತ ರಾಜನಿಂದ ಓಲೈಸಿಕೊಂಡು ದಿವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡಬೇಕು. ಈಗಲೂ ನನ್ನ ಸಂಕಟವಾಗಣ್ಣ. ಪರಮಾತ್ಮ, ಆ ಭೀಮಾರ್ಜುನರು ನನ್ನ ಸಹೋದರನಿಂದ ಮೇಲೆ
ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದಿದೆಯವಾ? ತಿಳಿಯದು ಕರ್ಣ. ಆ ಪಾಂಡವರಿಗೂ ಸಹ ತಿಳಿದು ಈಗ ತಾನೇ ನಿನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ಪರಮಾತ್ಮ ಆತನನ್ನು ನೋಡಿದಾಗಲೆಲ್ಲ ನನಗೆ ಮರುಕುಂಟಾಗುವುದೆಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದೆ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಗಂಗಾತಿರಿಗೆ ಬಂದ. ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಕೆ ಮನಸ್ಸನ್ನು ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಗಿ ನಾನಿನ್ನು ಹೋಗಿ ಬರಲೇ? ನಮ್ಮ ಚಿತ್ತ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯುತ್ತಕ್ಕವನು. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ವಾಕ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಪಾಂಡುರಾಜ ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ನಾನು ಆರಾಧಿಸುತ್ತಿರುವ ಸೂರ್ಯದೇವರು ನನ್ನ ಜನಕರೇ. ಧರ್ಮವೇ ತನ್ನ ಉಸಿರೆಂದು ನಂಬಿಕೊಂಡಿರುವ ಧರ್ಮರಾಯ ಆದರೂ ನನ್ನ ಸಹೋದರನೇ. ಸಾವಿರಾರು ಆನೆ ಬಲವುಳ್ಳ ವೃದ್ಧಾಂಶ ಸಂಭೂತನಾದ ಭೀಮಸೇನ ಆತನು ನನ್ನ ಸಹೋದರನೇ. ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ವಿಭಕ್ತು, ಸವ್ಯಸಾಚಿ, ಕೃಷ್ಣ ಎಂಬುದಾಗಿ ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿ ವಿಜಯದ ಕೀರ್ತಿ ಪದಾಕಿಯನ್ನು ಆರಿಸಿದೆ ಎಂಬುದಾಗಿ ಅಹಂಕಾರದಿಂದ ಮೆರೆಯುತ್ತಿರುವ ಮಧ್ಯಮ ಮಾಡಿರುವ ಮಾತ ನನ್ನ ಸಹೋದರನೇ. ಅಯ್ಯೋ ಅಯ್ಯೋ ಅರ್ಜುನ, ಈ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವೆ ಎಂಬುದಾಗಿ ಶಪಥ ಮಾಡಿರುವೆನಲ್ಲೋ. ಯುದ್ಧ ರಂಗದಲ್ಲಿ ನಿನ್ನ ಶಿರಸ್ಸು ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋಗುತ್ತಿರುವುದನ್ನ ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ? ಹೇಗೆ ನೋಡಿ? ಆಕಾಶದಲ್ಲಿ ನಕ್ಷತ್ರಗಳಂತೆ ಬೆಳಗುತ್ತಿರುವ ನಕುಲ ಸಹದೇವರು ಅವರು ನನ್ನ ಸಹೋದರರೇ. ಅಯ್ಯೋ, ಇದುವರೆಗೂ ಒಂದು ವರ್ಗದವರಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಇದೀಗ ಇಂಥವರೇ ಎಂಬ ವಿಚಾರವನ್ನು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಮನಸ್ಸಿಗೆ ಎಂತಹ ಉಭಯ ಸಂಕಟ. ಪಾಂಡವ ವಂಶದಲ್ಲಿ ಜನಿಸಿ ಪಾಂಡವರನ್ನೇ ಕೊಲ್ಲುವಂತೆ ನಿರ್ಣಯನಾದೆಯ ಒಲಲೆ ಪಾಂಡು ಕುಮಾರನು ಕೊಲ್ಲಲೆ. ಒಲಲೆ ಪಾಂಡು ಕುಮಾರನು ಸುರಗೋಳ್ ತಮ್ಮ
Kempegowda.